ನನ್ನೊಬ್ಬ ಗೆಳೆಯ ಇದ್ದಾರೆ ನವೀನ್ ಸಾಗರ್ ಅಂತ ಅಂದ್ಬಿಟ್ಟು, ಅವ್ರು ಅದ್ಭುತವಾಗಿ ಬರೀತಾರೆ, ಒಳ್ಳೆ ಬರಹಗಾರ, ಸಿನಿಮಾಗಳಿಗೆ ಆಮೇಲೆ ಸೀರಿಯಲ್ಗಳೆಲ್ಲ ಬರೀತಾರೆ. ಅವರು ಈ ವಿಚಾರದ ಬಗ್ಗೆ ಭಾಳ ಅದ್ಭುತವಾದೊಂದು ಜೋಕ್ ಹೇಳ್ತಾರೆ. ನೀವು ಕೇಳಿರ್ಬೋದು ಇದನ್ನು. ಒಂದು ಹೋಟೆಲ್ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರಂತೆ, ಏನು, ಹೊಟ್ಟೆ ತುಂಬ ತಿನ್ನಿ, ಏನು ಬೇಕಿದ್ರೂ ತಿನ್ನಿ, ಬಿಲ್ ಕೊಡಬೇಡಿ, ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಅಂತ. ಹೋಟೆಲ್ ಮುಂದೆ ಒಂದು ಬೋರ್ಡು, ಏನು ಬೇಕಿದ್ರೂ ತಿನ್ಬೋದು, 1000 ಲಕ್ಷ ಎಷ್ಟು ಅಂದರೆ ಹಂಗೆ, ಏನು ಬೇಕಿದ್ರೂ ತಿನ್ನಿ, ಬಿಲ್ ಕೊಡಬೇಡಿ. ಮತ್ತು ಬಿಲ್ ಯಾರು, ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ. ಆಗ ಒಬ್ಬ ಭಯಂಕರ ತಲೆ ಓಡಿಸುವಂಥ ಒಬ್ಬ ಯಾರೋ ಬಂದ್ರಂತೆ ಅಲ್ಲಿ. ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗಲ್ಲ ಅಂತೇಳಿ. ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗಲ್ಲ, ಸರಿ ತಿಂತೀನಿ ನೋಡೋಣ ಏನಾಗತ್ತೆ ಅಂತ. ಹೋದ, ತಿಂದ, ಬಿಟ್ಟು ಎಲ್ಲ ತಿಂದು ಇನ್ನೇನು ಕೈ ತೊಳೆದು ಹೊರಗೆ ಹೋಗಬೇಕು ಅಂತ ಹೇಳಿದಾಗ ಆ ಮ್ಯಾನೇಜರ್ ಬಿಲ್ ತಂದು ಕೊಟ್ಟನಂತೆ. ಬಿಲ್ ತಂದು ಕೊಟ್ಟಾಗ ಅವನು ಹೇಳಿದ್ನಂತೆ, ಏಯ್ ಏನು ರೀ ಮಾತಾಡ್ತಾ ಇದ್ದೀರಾ, ಅಲ್ಲಿ ಹೊರಗಡೆ ಇದಾಕಿದ್ದೀರಿ, ಯಾವುದೇ ಕಾರಣಕ್ಕೂ ಬಿಲ್ ಕೊಡಬೇಡಿ ಅಂತ ಅಂದ್ಬಿಟ್ಟು. ಮೊಮ್ಮಗ ತಾನೆ, ಮೊಮ್ಮಗನಂದ್ರೆ ಇಸ್ಕೊಳ್ಳಿ ಅಂತೇಳಿ. ಹೌದು ಸರ್, ನೀವೇನು ತಿಂದಿದ್ದೀರಿ ಅದರ ಬಿಲ್ ನಿಮ್ಮ ಮೊಮ್ಮಗನ ಹತ್ರನೇ ಕೇಳೋದು, ಬಟ್ ಇದು ನಿಮ್ಮ ಅಜ್ಜ ತಿಂದಿರೋ ಬಿಲ್ಲು, ನೀವು ಬಿಲ್ ಕಟ್ಟಬೇಕೀಗ ಅಂತಂದಂತೆ. ಸೊ ಹಂಗಾಗಿದೆ, ಫ್ರೀಯಿಂದ ಕೊಟ್ಟುಬಿಟ್ಟು ಗಂಡಸ ಅಂದರೆ 15% ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಹಾಗಂತ ಕಳೆದ 10 ವರ್ಷಗಳಿಂದ ಪರ್ಸೆಂಟೇಜ್ ಜಾಸ್ತಿ ಆಗಿರಲಿಲ್ಲ, ಅಥವಾ ಉಳಿದ ಇಲಾಖೆಗಳಲ್ಲಿ 5 ವರ್ಷಗಳಿಂದ ಜಾಸ್ತಿ ಆಗಿಲ್ಲ ಪೆಟ್ರೋಲ್ ಡೀಸೆಲ್, ಅದೆಲ್ಲ ಓಕೆ. ಆದರೆ ನನಗೊಂದೇ ಪ್ರಶ್ನೆ ಕಾಡ್ತಾ ಇದ್ದು, ರಾಮಲಿಂಗಾರೆಡ್ಡಿ ಏನು ಹೇಳಿದರು ಮೊನ್ನೆ ನಮ್ಮಲ್ಲಿ ಮಾತಾಡಿಸುವಾಗ, ನೋಡಿ ಈ BJP ಸರ್ಕಾರ, BJP ಅವರು 5099 ಕೋಟಿ ಕೋತಾ ಇಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ ಅವರು ತುಂಬಿಸಲಿ ಅಂತ ಹೋಗಿದ್ದಾರೆ. ನೀವು ಮ್ಯಾನಿಫೆಸ್ಟೋ ರೆಡಿ ಮಾಡುವಾಗ, ಫ್ರೀ ಬಸ್ ಗ್ಯಾರಂಟಿ ಕೊಡುವಾಗ, ನೋಡ್ರಪ್ಪ ಆಲ್ರೆಡಿ ಕೋತಾ 5099 ಕೋಟಿ ಇದೆ, ಇದರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಒಬ್ಬ ನರಪಿಳ್ಳೆ ಕೂಡ ತಲೆಯಿಂದ ಯೋಚನೆ ಮಾಡಿ ಹೇಳಿಲ್ವ ನಿಮಗೆ? ಇಷ್ಟೇ ನನ್ನ ಪ್ರಶ್ನೆ. ಈಗ ನಿಮ್ಗೆ ಅನಿಸ್ತಾ 1.5 ವರ್ಷ ಆದ ನಂತರ, ಓ ಇಲ್ಲಿ ದೊಡ್ಡ ಹೊಂಡ ತೋಡಿ ಹೋಗಿದ್ದಾರೆ, ಅಲ್ಲಿಗೆ ಮಣ್ಣು ಹಾಕಬೇಕು ಅಂತ ಈಗ ಅನಿಸ್ತಾ ನಿಮಗೆ? ಇಷ್ಟು ಪ್ರಶ್ನೆ ನಮ್ಮದು. ಹಾಗಂತ ಆ್ಯಸ್ ಯೂಶ್ವಲ್ ಆಗಿ 10 ವರ್ಷದ ನಂತರ 15% ಜಾಸ್ತಿ ಆಗಿದ್ರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಅದು ಅಲ್ಲಿಗೆ ಲಿಂಕ್ ಆಗೇ ಆಗುತ್ತೆ. ಬನ್ನಿ, ಈಗ ಆಗಿದೆ. ನೀವೆಷ್ಟು ತಿಪ್ಪರ್ಲಾಗ ಹೊಡೆದ್ರು ಕೂಡ ವಾಪಸ್ ತಗೊಳಕ್ಕಾಗಲ್ಲ. ರೇಟ್ ಅಂತೂ ಹೇಳ್ಬಿಡ್ತೀನಿ. ಬೆಂಗಳೂರು ಟು ಹುಬ್ಳಿ, ಪಾಟೀಲ್ರೇ, ಬೆಂಗಳೂರು ಟು ಹುಬ್ಳಿ ಮೊದಲನ ದರ 501 ರೂಪಾಯಿ, ಈಗಿನ ದರ 576 ರೂಪಾಯಿ. ಪಾಟೀಲ್ರೆಲ್ಲ ಮೊದಲು 500 ರೂಪಾಯಿ ಇಟ್ಕೊಂಡು ಹೋಗ್ತಾಯಿದ್ರು, 501 ರೂಪಾಯಿ. ಆ 75 ರೂಪಾಯಿ ಉಳಿದ 75 ರೂಪಾಯಲ್ಲಿ ಏರ್ ಮಾಡ್ತಾಯಿದ್ರು ಅಂತಲೂ ಗೊತ್ತು. ಈಗ ಆ 75 ರೂಪಾಯಿ ವಾಪಸ್ 576 ರೂಪಾಯಿ ಕೊಡಬೇಕಾಗಿದೆ. ಆಯಿತಾ? ಗಿಡಕ ತಿನ್ನೋಂಗಿಲ್ಲ ಇನ್ನು ಮುಂದೆ, ಎಕ್ಸ್ಟ್ರಾ ಅಮೌಂಟ್ ತಗೋಬೇಕು ಅದಕ್ಕೆ. 501ರಿಂದ 576 ರೂಪಾಯಿ. ಇನ್ನು ಬೆಂಗಳೂರು ಟು ಬೆಳಗಾವಿ, ನಮ್ಮ ಆಫೀಸಲ್ಲೇ ಬೆಳಗಾವಿಗೆ ಹೋಗೋರು ತುಂಬ ಜನ ಇದ್ದಾರೆ. ಸದ್ಯ ದರ 631 ರೂಪಾಯಿ, ಇನ್ನು ಮುಂದೆ 725 ರೂಪಾಯಿ, 95 ರೂಪಾಯಿ ಜಾಸ್ತಿ ಕೊಡಬೇಕು. ಇನ್ನು ಬೆಂಗಳೂರು ಟು ಕಲಬುರಗಿ, ಕಲಬುರಗಿ ಹೋಗೋರು ತುಂಬ ಜನ ಇದ್ದಾರೆ. ಸದ್ಯ ದರ 706 ರೂಪಾಯಿ, ಹೊಸ ದರ 811 ರೂಪಾಯಿ. ಬೆಂಗಳೂರು ಟು ಮೈಸೂರು, ಇಲ್ಲೇ ಪಕ್ಕದಲ್ಲಿ ತುಂಬ ಜನ ಇದ್ದಾರೆ. ಸದ್ಯ ದರ 185 ರೂಪಾಯಿ, ಹೊಸ ದರ 213 ರೂಪಾಯಿ. ಅಲ್ಲಿ ಒಂದು 30-35 ರೂಪಾಯಿ ಈ ಒಳ್ಳೆ ನಾಟಿ ಕೋಳಿ ಸಾರು, ಮುದ್ದೆ ಸಾರು, ಅಲ್ಲೆಲ್ಲ ಮಿಸ್ ಆಗ್ಬಿಡ್ತು ನೋಡಿ. ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು, ಸದ್ಯ ದರ 285 ರೂಪಾಯಿ, ಹೊಸ ದರ 328 ರೂಪಾಯಿ. ಬೆಂಗಳೂರು ಟು ಮಂಗಳೂರು ನಮಗೇನೆ, ಸದ್ಯ ದರ 424 ರೂಪಾಯಿ, ಹೊಸ ದರ 477 ರೂಪಾಯಿ. ಬೆಂಗಳೂರು ಟು ರಾಯಚೂರು ಭಾಳ ಮುಖ್ಯವಾಗಿ ಮಂತ್ರಾಲಯ ಹೋಗೋರು ತುಂಬ ಜನ ಇದ್ದಾರೆ ಕರ್ನಾಟಕದಿಂದ. ಅದು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದರು, ಆಂಧ್ರದಲ್ಲಿದ್ದರೂ ಕೂಡ ಅಲ್ಲಿರೋದೆಲ್ಲ ಕನ್ನಡಿಗರೇ, ಕನ್ನಡವೇ ಅಲ್ಲಿ. ಸದ್ಯ ದರ 556 ರೂಪಾಯಿ, ಹೊಸ ದರ 639 ರೂಪಾಯಿ. ಬೆಂಗಳೂರು ಟು ಬಳ್ಳಾರಿ, ಸದ್ಯ ದರ 376 ರೂಪಾಯಿ, ಹೊಸ ದರ 432 ರೂಪಾಯಿ. ಓಕೆ, ಇದು ಓಕೆ ಶೆಟ್ರೆ, ಬೆಂಗಳೂರದು ಹೇಳಿ ಅಂತ ಕೇಳಿದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರದು ಹಲವಾರು ವರ್ಷಗಳಿಂದ ಜಾಸ್ತಿ ಆಗಿರಲಿಲ್ಲ. ಮೆಜೆಸ್ಟಿಕ್ ಟು ಜಯನಗರ ಹಿಂದಿನ ದರ 20 ರೂಪಾಯಿ, ಈಗಿನ ದರ 23 ರೂಪಾಯಿ. ಮೆಜೆಸ್ಟಿಕ್ ಟು ಸರ್ಜಾಪುರ ಹಿಂದಿನ ದರ 23 ರೂಪಾಯಿ, ಹೊಸ ದರ 25 ರೂಪಾಯಿ, 2 ರೂಪಾಯಿ ಜಾಸ್ತಿ. ಮೆಜೆಸ್ಟಿಕ್ ಟು ಅತ್ತಿಬೆಲೆ ಹಳೆಯ ದರ 25 ರೂಪಾಯಿ, 3 ರೂಪಾಯಿ ಜಾಸ್ತಿ, 28 ರೂಪಾಯಿ. ಮೆಜೆಸ್ಟಿಕ್ ಟು ಬನಶಂಕರಿ ಹಿಂದಿನ ದರ
20 ರೂಪಾಯಿ, ಹೊಸ ದರ 23 ರೂಪಾಯಿ, 3 ರೂಪಾಯಿ ಜಾಸ್ತಿ ಆಗಿದೆ, ಅಂದರೆ 15% ಎಲ್ಲವೂ ಕೂಡ ಇಷ್ಟೆಲ್ಲ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಹಿಳೆಯರಿಗೆ ಫ್ರೀ ಫ್ರೀ ಫ್ರೀ, ಆದರೆ AC ಬಸ್ಗಳಿಗೆ ಈಗ ಕೇಂದ್ರ GST ಕೂಡ ಹಾಕಿದೆಯಂತೆ, ಅದು ಕೂಡ ನಿಮಗೆ ಬರೆಯಾಗತ್ತೆ. ಓಕೆ, ನೆಕ್ಸ್ಟ್. ನನ್ನೊಬ್ಬ ಗೆಳೆಯ ಇದ್ದಾರೆ ನವೀನ್ ಸಾಗರ್ ಅಂತ ಅಂದ್ಬಿಟ್ಟು, ಅವ್ರು ಅದ್ಭುತವಾಗಿ ಬರೀತಾರೆ, ಒಳ್ಳೆ ಬರಹಗಾರ, ಸಿನಿಮಾಗಳಿಗೆ ಆಮೇಲೆ ಸೀರಿಯಲ್ಗಳೆಲ್ಲ ಬರೀತಾರೆ. ಅವರು ಈ ವಿಚಾರದ ಬಗ್ಗೆ ಭಾಳ ಅದ್ಭುತವಾದೊಂದು ಜೋಕ್ ಹೇಳ್ತಾರೆ. ನೀವು ಕೇಳಿರ್ಬೋದು ಇದನ್ನು. ಒಂದು ಹೋಟೆಲ್ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರಂತೆ, ಏನು, ಹೊಟ್ಟೆ ತುಂಬ ತಿನ್ನಿ, ಏನು ಬೇಕಿದ್ರೂ ತಿನ್ನಿ, ಬಿಲ್ ಕೊಡಬೇಡಿ, ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಅಂತ. ಹೋಟೆಲ್ ಮುಂದೆ ಒಂದು ಬೋರ್ಡು, ಏನು ಬೇಕಿದ್ರೂ ತಿನ್ಬೋದು, 1000 ಲಕ್ಷ ಎಷ್ಟು ಅಂದರೆ ಹಂಗೆ, ಏನು ಬೇಕಿದ್ರೂ ತಿನ್ನಿ, ಬಿಲ್ ಕೊಡಬೇಡಿ. ಮತ್ತು ಬಿಲ್ ಯಾರು, ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ. ಆಗ ಒಬ್ಬ ಭಯಂಕರ ತಲೆ ಓಡಿಸುವಂಥ ಒಬ್ಬ ಯಾರೋ ಬಂದ್ರಂತೆ ಅಲ್ಲಿ. ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಮದುವೆನೇ ಆಗಲ್ಲ ಅಂತೇಳಿ. ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಮದುವೆನೇ ಆಗಲ್ಲ, ಸರಿ ತಿಂತೀನಿ ನೋಡೋಣ ಏನಾಗುತ್ತೆ ಅಂತ. ಹೋದ, ತಿಂದ, ಬೇಕಾ ಬಿಟ್ಟು ಎಲ್ಲ ತಿಂದು ಇನ್ನೇನು ಕೈ ತೊಳೆದು ಹೊರಗೆ ಹೋಗಬೇಕು ಅಂತ ಹೇಳಿದಾಗ ಆ ಮ್ಯಾನೇಜರ್ ಬಿಲ್ ತಂದು ಕೊಟ್ಟನಂತೆ. ಬಿಲ್ ತಂದು ಕೊಟ್ಟಾಗ ಅವನು ಹೇಳಿದ್ನಂತೆ, ಏಯ್ ಏನು ರೀ ಮಾತಾಡ್ತಾ ಇದ್ದೀರಾ, ಅಲ್ಲಿ ಹೊರಗಡೆ ಇದಾಕಿದ್ದೀರಿ, ಯಾವುದೇ ಕಾರಣಕ್ಕೂ ಬಿಲ್ ಕೊಡಬೇಡಿ ಅಂತ ಅಂದ್ಬಿಟ್ಟು. ಮೊಮ್ಮಗ ತಾನೆ, ಮೊಮ್ಮಗಂದ್ರೆ ಇಸ್ಕೊಳ್ಳಿ ಅಂತೇಳಿ. ಹೌದು ಸರ್, ನೀವೇನು ತಿಂದಿದ್ದೀರಿ ಅದರ ಬಿಲ್ ನಿಮ್ಮ ಮೊಮ್ಮಗನ ಹತ್ರನೇ ಕೇಳೋದು, ಬಟ್ ಇದು ನಿಮ್ಮ ಅಜ್ಜ ತಿಂದಿರೋ ಬಿಲ್ಲು, ನೀವು ಬಿಲ್ ಕಟ್ಟಬೇಕೀಗ ಅಂತಂದ್ರಂತೆ. ಸೊ ಹಂಗಾಗಿದೆ, ಫ್ರೀಯಿಂದ ಕೊಟ್ಟುಬಿಟ್ಟು ಗಂಡಸ ಅಂದರೆ 15% ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಹಾಗಂತ ಕಳೆದ 10 ವರ್ಷಗಳಿಂದ ಪರ್ಸೆಂಟೇಜ್ ಜಾಸ್ತಿ ಆಗಿರಲಿಲ್ಲ, ಅಥವಾ ಉಳಿದ ಇಲಾಖೆಗಳಲ್ಲಿ 5 ವರ್ಷಗಳಿಂದ ಜಾಸ್ತಿ ಆಗಿಲ್ಲ, ಪೆಟ್ರೋಲ್ ಡೀಸೆಲ್ ಅದೆಲ್ಲ ಓಕೆ. ಆದರೆ ನನಗೊಂದೇ ಪ್ರಶ್ನೆ ಕಾಡ್ತಾ ಇದ್ದು, ರಾಮಲಿಂಗಾರೆಡ್ಡಿ ಏನು ಹೇಳಿದರು ಮೊನ್ನೆ ನಮ್ಮಲ್ಲಿ ಮಾತಾಡಿಸುವಾಗ, ನೋಡಿ ಈ BJP ಸರ್ಕಾರ, BJP ಅವರು 5099 ಕೋಟಿ ಕೋತಾ ಇಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ ಅವರು ತುಂಬಿಸಲಿ ಅಂತ ಹೋಗಿದ್ದಾರೆ. ನೀವು ಮ್ಯಾನಿಫೆಸ್ಟೋ ರೆಡಿ ಮಾಡುವಾಗ, ಫ್ರೀ ಬಸ್ ಗ್ಯಾರಂಟಿ ಕೊಡುವಾಗ, ನೋಡ್ರಪ್ಪ ಆಲ್ರೆಡಿ ಕೋತಾ 5099 ಕೋಟಿ ಇದೆ, ಇದರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಬ್ಬ ನರಪಿಳ್ಳೆ ಕೂಡ ತಲೆಯಿಂದ ಯೋಚನೆ ಮಾಡಿ ಹೇಳಿಲ್ವ ನಿಮಗೆ? ಇಷ್ಟೇ ನನ್ನ ಪ್ರಶ್ನೆ. ಈಗ ನಿಮ್ಗೆ ಅನಿಸ್ತಾ 1.5 ವರ್ಷ ಆದ ನಂತರ, ಓ ಇಲ್ಲಿ ದೊಡ್ಡ ಹೊಂಡ ತೋಡಿ ಹೋಗಿದ್ದಾರೆ, ಅಲ್ಲಿಗೆ ಮಣ್ಣು ಹಾಕಬೇಕು ಅಂತ ಈಗ ಅನಿಸ್ತಾ ನಿಮಗೆ? ಇಷ್ಟು ಪ್ರಶ್ನೆ ನಮಗೆ. ಹಾಗಂತ ಆ್ಯಸ್ ಯೂಶ್ವಲ್ ಆಗಿ 10 ವರ್ಷದ ನಂತರ 15% ಜಾಸ್ತಿ ಆಗಿದ್ರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಅದು ಅಲ್ಲಿಗೆ ಲಿಂಕ್ ಆಗೇ ಆಗುತ್ತೆ. ಬನ್ನಿ, ಈಗ ಆಗಿದೆ. ನೀವೆಷ್ಟು ತಿಪ್ಪರ್ಲಾಗ ಹೊಡೆದ್ರು ಕೂಡ ವಾಪಸ್ ತಗೊಳಕ್ಕಾಗಲ್ಲ. ರೇಟ್ ಅಂತೂ ಹೇಳ್ಬಿಡ್ತೀನಿ. ಬೆಂಗಳೂರು ಟು ಹುಬ್ಳಿ, ಪಾಟೀಲ್ರೇ, ಬೆಂಗಳೂರು ಟು ಹುಬ್ಳಿ ಮೊದಲನ ದರ 501 ರೂಪಾಯಿ, ಈಗಿನ ದರ 576 ರೂಪಾಯಿ. ಪಾಟೀಲ್ರೆಲ್ಲ ಮೊದಲು 500 ರೂಪಾಯಿ ಇಟ್ಕೊಂಡು ಹೋಗ್ತಾಯಿದ್ರು, 501 ರೂಪಾಯಿ. ಆ 75 ರೂಪಾಯಿ ಉಳಿದ 75 ರೂಪಾಯಲ್ಲಿ ಏರ್ ಮಾಡ್ತಾಯಿದ್ರು ಅಂತಲೂ ಗೊತ್ತು. ಈಗ ಆ 75 ರೂಪಾಯಿ ವಾಪಸ್ 576 ರೂಪಾಯಿ ಕೊಡಬೇಕಾಗಿದೆ. ಆಯಿತಾ? ಗಿಡಕ ತಿನ್ನೋಂಗಿಲ್ಲ ಇನ್ನು ಮುಂದೆ, ಎಕ್ಸ್ಟ್ರಾ ಅಮೌಂಟ್ ತಗೋಬೇಕು ಅದಕ್ಕೆ. 501ರಿಂದ 576 ರೂಪಾಯಿ. ಇನ್ನು ಬೆಂಗಳೂರು ಟು ಬೆಳಗಾವಿ, ನಮ್ಮ ಆಫೀಸಲ್ಲೇ ಬೆಳಗಾವಿಗೆ ಹೋಗೋರು ತುಂಬ ಜನ ಇದ್ದಾರೆ. ಸದ್ಯ ದರ 631 ರೂಪಾಯಿ, ಇನ್ನು ಮುಂದೆ 725 ರೂಪಾಯಿ, 95 ರೂಪಾಯಿ ಜಾಸ್ತಿ ಕೊಡಬೇಕು. ಇನ್ನು ಬೆಂಗಳೂರು ಟು ಕಲಬುರಗಿ, ಕಲಬುರಗಿ ಹೋಗೋರು ತುಂಬ ಜನ ಇದ್ದಾರೆ. ಸದ್ಯ ದರ 706 ರೂಪಾಯಿ, ಹೊಸ ದರ 811 ರೂಪಾಯಿ. ಬೆಂಗಳೂರು ಟು ಮೈಸೂರು, ಇಲ್ಲೇ ಪಕ್ಕದಲ್ಲಿ ತುಂಬ ಜನ ಇದ್ದಾರೆ. ಸದ್ಯ ದರ 185 ರೂಪಾಯಿ, ಹೊಸ ದರ 213 ರೂಪಾಯಿ. ಅಲ್ಲಿ ಒಂದು 30-35 ರೂಪಾಯಿ. ಈ ಒಳ್ಳೆ ನಾಟಿ ಕೋಳಿ ಸಾರು, ಮುದ್ದೆ ಸಾರು, ಅಲ್ಲೆಲ್ಲ ಮಿಸ್ ಆಗ್ಬಿಡ್ತು ನೋಡಿ. ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು, ಸದ್ಯ ದರ 285 ರೂಪಾಯಿ, ಹೊಸ ದರ 328 ರೂಪಾಯಿ. ಬೆಂಗಳೂರು ಟು ಮಂಗಳೂರು ನಮಗೇನೆ, ಸದ್ಯ ದರ 424 ರೂಪಾಯಿ, ಹೊಸ ದರ 477 ರೂಪಾಯಿ. ಬೆಂಗಳೂರು ಟು ರಾಯಚೂರು ಭಾಳ ಮುಖ್ಯವಾಗಿ ಮಂತ್ರಾಲಯ ಹೋಗೋರು ತುಂಬ ಜನ ಇದ್ದಾರೆ ಕರ್ನಾಟಕದಿಂದ. ಅದು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದರೂ, ಆಂಧ್ರದಲ್ಲಿದ್ದರೂ ಕೂಡ ಅಲ್ಲಿರೋದೆಲ್ಲ ಕನ್ನಡಿಗರೇ, ಕನ್ನಡವೇ ಅಲ್ಲಿ. ಸದ್ಯ ದರ 556 ರೂಪಾಯಿ, ಹೊಸ ದರ 639 ರೂಪಾಯಿ.